ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ಇವತ್ತಿನ ಪ್ರೋಗ್ರಾಮು ಮುಕ್ತ 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 ಕಳಿಸಿ ಟಿ ಎನ್ ಸೀತಾರಾಮರು ಕೊಡಿ. ಕಾಲ್ಪನಿಕವಾಗಿ ನೀವು ಕಷ್ಟಪಟ್ರಿ, ಅಷ್ಟೊಂದೆಲ್ಲ ಎಫೆಕ್ಟಿವ್ ಆಗಿದೆ ನೋಡಿ. ಅನಿತಾ ಪ್ರಸಾದ್ ಲೈಫ್ ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು ಅಂತ ಕಳಿಸಿ ನೋಡಲಿ ಸೀತಾರಾಮನವರು. ಇದು ಒಂದು ಒಳ್ಳೆ ಹೀ ಈಸ್ ಅನ್ ಇನ್ಸ್ಪಿರೇಷನ್. ಬಹುಶಃ ಅವರು ಕೊಟ್ಟಿದ್ದ ಕಷ್ಟದಿಂದ ನಮ್ಮ ಕಷ್ಟಗಳು ಏನೂ ಇರೋದಿಲ್ಲ ಅಂತ ಕಾಣುತ್ತೆ. ಕೆಲವೊಮ್ಮೆ ನಕ್ಕೊಂಡು ಕೂತಿರ್ತೀನಿ ನಾನು, ಯೋಚನೆ ಮಾಡಿ ಅಯ್ಯೋ ಏನಪ್ಪ ಹಿಂಗೆಲ್ಲ ಆಗೋಯ್ತು ನಮ್ಮ ಜೀವನ ಅಂತ. ಸೊ ಎನಿವೆ, ಇವತ್ತೊಂದು ಸ್ವಲ್ಪ ಸಣ್ಣದಾಗಿ ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಇವತ್ತೊಂದು ದಿನ ಮುಂದೆ ಬಂದಿದ್ದೀನಿ. ಎಷ್ಟೋ ಜನ ಕೇಳ್ತಾಯಿದ್ರು, ಏನು ಮೇಡಮ್ ಅದು ಹೆಂಗಾಯಿತು ನಿಮಗೆ, ಅದೇನೋ ಇದೇನೋ, ಯಾವ ಥರ ನೀವು ಫ್ಯಾಮಿಲಿ ಬಿಡಬಾರ್ದಾಗಿತ್ತು. ಹೇಳ್ತೀನಿ, ನೀವೇ ಹೇಳಿ. ಆಮೇಲೆ ಇನ್ನೂ ಏನೇನು ಆಗ್ತಾಯಿದೆ ಇವಾಗ, ಕನ್ವರ್ಷನ್ ಥೆರಪಿ ಥರದ್ದು ಏನೇನೋ ಆಗ್ತಾಯಿದೆ, ಎಲ್ಲಿಗೆ ಹೋಗ್ತಾಯಿದೆ ಈ ವಿಚಾರಗಳು. ಸೊ ಎಲ್ಲದನ್ನು ಹೇಳ್ತಾ ಬರ್ತೀನಿ. ಇವತ್ತೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ. ಯಾರನ್ನೂ ದೂಷಿಸ್ತಾ ಇಲ್ಲ, ನಾನು ಯಾರನ್ನೂ ಏನೂ ಹೇಳ್ತಾ ಇಲ್ಲ, ಇದರಿಂದ ನನಗೇನು ಆಗಬೇಕಾಗೋಲ್ಲ. ಬಟ್ ಇದೆಲ್ಲ ಏನಂತಂದರೆ, ನಮ್ಮ ವೀಡಿಯೋಯಿಂದ ನಿಮ್ಗೆ ಸ್ವಲ್ಪ ತಿಳುವಳಿಕೆ ಬಂದು ಇಂಥದ್ದೆಲ್ಲ ಒಂದಿರುತ್ತೆ ಅನ್ನೋದೊಂದು ತಿಳುವಳಿಕೆ ಅಷ್ಟೇ. ಈ ತಿಳುವಳಿಕೆಯಿಂದ ಏನಾದರೂ ಸಮಾಜ ಬದಲಾವಣೆ ಆದರೆ ನನಗೆ ಅತ್ಯಂತ ಸಂತೋಷವಾಗುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಆಮೇಲೆ ಇವತ್ತಿನ ಪ್ರೋಗ್ರಾಮಲ್ಲಿ ಅದೇ ಫಸ್ಟು ನಮ್ಮ ಒಂದು ಏನಕ್ಕಪ್ಪ ಆಯಿತು ಈ ಥರ. 2018 ತುಂಬ ಚೆನ್ನಾಗಿತ್ತು ಲೈಫ್. 2018ರಿಂದ ಶುರುವಾಯಿತು ಬ್ಲಡ್ ಪ್ರೆಷರ್. ನಾನು ಅಂದ್ಕೊಂಡೆ 45ಗೆ ಬಂತಪ್ಪ, ಏನೋ ಒಂದು ಹುಡ್ಕೊಂಬಂತು ಅಂತ. ಇಲ್ಲ, ಅದಾಗಿರಲಿಲ್ಲ, ಬೇರೆ ಏನೋ ಇತ್ತು ಹೊರಗಡೆಗೆ. ಸೊ ಅದು ಹಂಗೆ ದಿನ 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 ಜಾಸ್ತಿ ಆಗ್ತಾಯಿತ್ತು. ನಾನು ಸದ್ಗುರು ಜೊತೆಗೆ ಮೌಂಟ್ ಕೈಲಾಶ್ ಯಾತ್ರೆ ಹೋಗೋಣ ಅಂಥೇಳಿ ಮಾಡಿಸಿದ್ದು. ಆವಾಗ ಅದು ನನಗೆ ಡಯಾಗ್ನೋಸಿಸ್ ಬಂತು ಅದಕ್ಕೆ. ಸೊ ಆವಾಗಿಂದ ನನಗೇನು ಗೊತ್ತಿರಲಿಲ್ಲ. ಬಟ್ ನಾನು ಯಾತ್ರೆ ಹೋಗೋಕ್ಕೂ ರೆಡಿ ಆಗಿಬಿಟ್ಟಿದ್ದೆ. ಬಹುಶಃ ಯಾತ್ರೆಗೆ ಹೋಗಿದ್ರೆ ಇನ್ನೂ ಕಷ್ಟ ಆಗ್ತಿತ್ತು ಏನೋ. ಕಟ್ಮಂಡು, ಇದು ಟಿಬೆಟ್ಟು ಎಲ್ಲ ನನ್ನ ಭಾಷೆ ಎಲ್ಲ ಕಷ್ಟ ಆಗೋಗ್ತಾ ಇತ್ತು ಅಂತ ಕಾಣುತ್ತೆ. ದೇವ್ರು ಯಾಕೋ ಸೆಂಟ್ರಲ್ಲಿ ಯಾರನ್ನೋ ಫೋನ್ ಮಾಡಿಸಿಸ್ಬಿಟ್ಟು ಪ್ಯಾರಿಸಿಗೆ ಬಾ ಅಂತ ಹೇಳ್ದೆ. ನಾನು ಕಟ್ಮಂಡಿನಿಂದ ಪ್ಯಾರಿಸಿಗೆ ಹೊರಟ್ಬಿಟ್ಟೆ. ಅದು ಆ ಟ್ರಿಪ್ಪು ಕ್ಯಾನ್ಸಲ್ ಆಯಿತು. ಬಹುಶಃ ಯಾರನ್ನ ನೀವು ಸದ್ಗುರು ಅವರು ಫ್ಯಾಲೋವರು ಅಂತ ಇಂಥವ್ರು ಇದ್ದರೆ ನೋಡಿ, ಕೇಳಿ ನೋಡಿ. ಬೇಕಾದ್ರೆ 2018 ಯಾರು ಬರಲಿಲ್ಲ ಅಂತಂದರೆ ನನ್ನ ಹಳೆಯ ಹೆಸರಿದೆ, ಹೋಗಲಿಲ್ಲ ಆ ಟ್ರಿಪ್ಗೆ. ಸೊ ನನಗೆ ದುಡ್ಡು ಎಲ್ಲ ಬಿಟ್ಬಿಟ್ಟೆ ನಾನು, ಹಂಗೇನೆ ಏನೂ ಕೇಳಿದೆ ಒಂದು ಸಲ ರೀಫಂಡ್ ಏನೋ ಮಾಡೋಕ್ಕಾಗುತ್ತಾ ಅಂತ. ಇಲ್ಲ, ನಾನು ಕೊಡೋಕ್ಕಾಗಲ್ಲ ಅಂದರು. ಸೊ ಐ ಲೆಫ್ಟ್ ದೆಮ್ ಕಂಪ್ಲೀಟ್ಲಿ. ಐ ಲೆಫ್ಟ್ ಇಟ್. ಯಾಕಂದರೆ ಇನ್ನೇನು ಬೇಕಾಗಿರಲಿಲ್ಲ ಅದ್ರ ಬಗ್ಗೆ. ಸೊ ಐ ಲೆಫ್ಟ್ ಇಟ್. ಸೊ ನೆಕ್ಸ್ಟ್ ಟಾಪಿಕ್ ಇಸ್, ನಮಗೆ ಮುಂದೆ ಹೋಗ್ತಾ ಹೋಗ್ತಾ ಇದು ಹಿಂದ್ಗಡೆ ಕೇಳಿಸ್ತಾ ಇದೆಯಲ್ಲ ಒಂದು ಮ್ಯೂಸಿಕ್, ಅದು ನನ್ನ ಒಂದು ಕ್ಯಾಂಪೇನ್ ಸಾಂಗು. ಬಟ್ ಐ ಥಿಂಕ್ ಇಫ್ ಯು ಆರ್ ಓಕೆ ಐ ವಿಲ್ ಕಂಟಿನ್ಯೂ ದ ಸೇಮ್. ನಮ್ಮದು ಮುಂದೆ ಹೋಗ್ತಾ ಹೋಗ್ತಾ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾಯಿತ್ತು. ಪ್ರಾಬ್ಲಮ್ಸ್ ಇನ್ನೂ ಹೆಚ್ಚಾಯಿತು. ಬ್ಲಡ್ ಪ್ರೆಷರ್ ಹೆಚ್ಚಾಯಿತು. ಒಂದಿನ ಸಡನ್ನಾಗಿ ಆ್ಯಂಬುಲೆನ್ಸ್ನಲ್ಲಿ ನಾನು ICUಗೆ ಹೋಗಬೇಕಾಯಿತು. ICUಗೆ ಹೋಗಿ ಹಾಗೆ ಇರೋಕ್ಕಾಗಲಿಲ್ಲ. 260, 280 ಒಂದೇ ಸುಮ್ಮನೆ ಒಬ್ಬರೇ ಟೇಬಲ್ ಮೇಲೆ ಮಲಗಿದ್ರಿ ಅಂತ. ತಡ್ಕೊಳಕ್ಕಾಗ್ತಾಯಿಲ್ಲ, ಕಣ್ಣು ಬೀರೋಗ್ತಾಯಿದೆ, ಉಸಿರಾಡೋಕ್ಕಾಗ್ತಾಯಿಲ್ಲ. ಹೇಳ್ಕೊಡೋದಕ್ಕೆ ಯಾರೂ ಇಲ್ಲ. ಹೇಳಿದ್ರೆ ಅಕ್ಕಪಕ್ಕದ ಮನೆಯವರು ಯಾರೂ ಕೇಳೋಕ್ಕಿಲ್ಲ. ಅಥವಾ ನನ್ನ ವೈಫೇ ಇಲ್ಲ, ನನ್ನ ಮಗಳೂ ಇಲ್ಲ, ಯಾರಿಗೂ ಅರ್ಥವಾಗಲ್ಲ. ಹೇಳಿದ್ರೆ ತೊಂದರೆ ಆಗಿದೆ ನೋಡಿ, ಏನೋ ಒಂದು ನನಗೊಂದು ಸ್ವಲ್ಪ ಬಹುಶಃ ನೀವು ಮೆಂಟಲಿ ಒಂದು ಸ್ಟೆಬಿಲಿಟಿ ಕೊಡಬೇಕು. ಆಮೇಲೆ ವೀಕ್ ಆಗ್ಬಿಟ್ಟೆ. ಆ ಥರ ಆಗಿದ್ದ ಕೂಡಲೇ ಎಂಥ ಒಂದು ದರ್ಪ ಇತ್ತು ನನ್ನ ಹತ್ರ. ಅಂದರೆ ನೀವು ಜರ್ಮನಿ ಯಾರನ್ನ ಕೇಳಿ ನೋಡಿ, ಆ ಪ್ರಸಾದ್ ಅಂತ ಒಬ್ಬಿದ್ನಲ್ಲ, ಅವನು ಆ ಮನುಷ್ಯನಿಗೆ ಎಷ್ಟು ಕೋಪಿತ್ತು. ನನ್ನ ಸೂಟ್ ಆಗಲಿ ಅಥವಾ ಒಂದು ಕಾರುಗಳಾಗಲಿ, ಐ ಥಿಂಕ್ ದ ಪೀಪಲ್ ನೋ ಮೀ ಫಾರ್ ದಟ್. ಒಂದು ಜೋರಾಗಿರೋ ಲೈಫ್ ಸ್ಟೈಲು. ನನ್ನ ಹೆಂಡತಿನೂ ಅಷ್ಟೇ, ಅವರೇನು ಅಷ್ಟೇನು ಲೈಕ್ ಮಾಡೋದಿಲ್ಲ. ಬಹುಶಃ ಅದು ಇನ್ನೂ ಜೋರಾಗೆ ಇದ್ದಿದ್ದು ಒಂದು ಲೈಫ್ ಸ್ಟೈಲ್ ಅದೆಲ್ಲ, ಏನೂ ಮಾಡೋಕ್ಕಾಗಲಿಲ್ಲ. ಅದಾಗಿದ್ದ ಮೇಲೆ ಈ ಒಂದು ಪ್ರಾಬ್ಲಮ್ಸ್ ಏನಾಯಿತು, ಲೈನಾಗಿ ಶುರುವಾಗಿದ್ದು. ಆ ಡಯಾಗ್ನೋಸಿಸ್ ಮಾಡೋಕ್ಕೆ ಹೋದಾಗ ಯಾವುದು ರಿಸಲ್ಟ್ ಎಲ್ಲ ಪಾಸಿಟಿವ್, ಏನೂ ತೊಂದರೆ ಇಲ್ಲ. ಅದಾಗಿದ್ದ ಮೇಲೆ ದೆ ಸೆಂಟ್ ಮಿ ಟು ದಿಸ್ ಪ್ಲೇಸ್, ಹೋಗಿ ಸೈಕ್ಯಾಟ್ರಿಸ್ಟ್ ಹತ್ರ ನೋಡಿ ಅಂತ. ಅಲ್ಲಿವರೆಗೂ ಒದ್ದಾಡಿದ್ದು. ಸೈಕ್ಯಾಟ್ರಿಸ್ಟ್ ಹೋದರೆ ಅವಾಗ ನನ್ನ ಡಯಾಗ್ನೋಸ್ ಆಯಿತು, ಈ ಥರ ಇದೆ ಅಂತ ಅಂದ್ಬಿಟ್ಟು ಅಂತ. ಅವರು ಎಂಡೋಕ್ರಿನಾಲಜಿಸ್ಟ್ ಅಂತೇಳಿ ಕರೀತಾರೆ ಡಾಕ್ಟ್ರ್. ಅವ್ರಿಗೆ ರೆಫರ್ ಮಾಡಿದ್ರು. ಸೊ ಐ ಹ್ಯಾಡ್ ಟು ಗೋ ಅಂಡ್ ಮೀಟ್ ವಿತ್ ದೆಮ್.
ಅದಂಗಾಯಿತು. ದಿಸ್ ಇಸ್ ದ ಸ್ಟೋರಿ. ಐ ಥಿಂಕ್ ಐ ಹ್ಯಾವ್ ಟೋಲ್ಡ್ ಯು ದಿಸ್ ಆಲ್ಸೋ ಇನ್ ದ ಕ್ಲಿಯರ್ ವರ್ಷನ್ಸ್. ಸೊ ಇದಿಷ್ಟು ಒಂದು ಪಾರ್ಟ್ ಆಫ್ ದ ಸ್ಟೋರಿ. ಇದಾಗಿದ್ದ ಮೇಲೆ ಏನಾಯಿತು ಅಂದರೆ ನನ್ನ ವೈಫ್ ಅವರ ಒಂದು ಫ್ಯಾಮಿಲಿಗೆ ಗೊತ್ತಾಯಿತು. ಅವರು ಇಲ್ಲ ಖಂಡಿತವಾಗಿ ನಿರಾಕರಿಸಿದ್ರು, ಆಗೋದಿಲ್ಲ, ನಿಮ್ಮನ್ನು ನಾವು ಅಕ್ಸೆಪ್ಟ್ ಮಾಡೋದಿಲ್ಲ, ಯು ಹ್ಯಾವ್ ಟು ಸ್ಟಾಪ್ ಡೂಯಿಂಗ್ ದಿಸ್. ಓಕೆ, ನನ್ನ ಕೈಲಿ ಆಗಲಿಲ್ಲ, ಭಾಳಷ್ಟು ಪ್ರಯತ್ನ ಪಟ್ಟೆ. ಆಯುರ್ವೇದಿಕ್ ಹೋದೆ, ಹೋಮಿಯೋಪತಿಗೆ ಹೋದೆ, ಹಾರ್ಮೋನ್ಸ್ ಮೆಡಿಸಿನ್ ಎಲ್ಲ ಸ್ಟಾಪ್ ಮಾಡಿದೆ. ಅವ್ರು ಹೇಳ್ದಂಗೆ ಕೇಳಿದೆ ನಾನು, ಯಾರಿಗೂ ಬೇಜಾರು ಮಾಡಲಿಲ್ಲ. ಅವ್ರು ಹೇಳ್ದಂಗೂ ಕೇಳಿದೆ, ಬಿ ಪಿ ಕಮ್ಮಿ ಆಗ್ತಾಯಿಲ್ಲ, ಎಷ್ಟೇ ಒದ್ದಾಡಿದ್ರೂ ಏನೂ ಆಗ್ತಾಯಿಲ್ಲ. ಆಮೇಲೆ ಎಂಡೋಸ್ಕೋಪಿ ಮಾಡಿದಾಗ ನಂದು ಇಂಟೆಸ್ಟೈನಲ್ ವ್ಯಾಲ್ವ್ ತಿನ್ನೋಕ್ಕೆ ಶುರು ಮಾಡಿದೆ. ಯಾರಿಗೆ ಏನು ಹೇಳಬೇಕು, ಯಾವ ಥರದಕ್ಕೆ ಏನು ರಿಸಲ್ಟ್ ಏನಿದೆ ಇವಾಗ ಇದಕ್ಕೆ, ನಿಮ್ಮ ಒಂದು ಕಾನ್ಸ್ಟೆಂಟ್ ಇಶ್ಯೂಸ್ಗೆ ಏನು ಬೇಕೋ, ನಿಮ್ಮಲ್ಲಿ ಒಂದು ಸಮಾಧಾನ ಬೇಕು. ಸಮಾಧಾನ ಸಿಕ್ಕುವಂಥ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಮಾತ್ರ. ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಮಾಡಿದರೆ ದೆನ್ ಯು ಹ್ಯಾವ್ ಎ ಸೊಲ್ಯೂಷನ್. ಅದು ಇಮಿಡಿಯೇಟಾಗಿ ರಿಸಲ್ಟ್ಸು ಇದೆ. ಇವತ್ತಿನ ದಿನ ಆರಾಮಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ, ಎಲ್ಲ ಥರ ಫಿಟ್ನೆಸ್ಸು ಮಾಡ್ತೀನಿ, ಎಲ್ಲ ಊಟನೂ ಮಾಡ್ತೀನಿ. ಮುಂಚೆ ಏನೂ ತಿನ್ನೋಕ್ಕಾಗ್ತಿರಲಿಲ್ಲ. ಸೊ ನೆಮ್ಮದಿಯಾಗಿದ್ದೀನಿ. ಸೊ ಈ ಒಂದು ಕಂಡೀಷನಲ್ಲಿ ಇವ್ರಿಗೆ ಹೇಳಿದಾಗ ಇವ್ರು ಕೇಳಿಲ್ಲ ಮಾತು. ಇನ್ನೂ ಪುಷ್ ಮಾಡಿ 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 ಗಲಾಟೆ ಮಾಡಿ ಇನ್ನೂ ಕೆಳಗೆ ತಳ್ಳಿ ಇಟ್ಟರು. ನಾನು ಏನೂ ಮಾಡ್ಕೊಳ್ಳಿಕ್ಕಾಗಿಲ್ಲ ಆ ಟೈಮ್ನಲ್ಲಿ. ಎಷ್ಟು ಅಂತ ಓಡಾಡೋದು, ವ್ಯವಸ್ಥೆಗಳಾಗಲಿಲ್ಲ. ಸೊ ಎಷ್ಟು ಕಷ್ಟಪಟ್ಟರು ಇದು ಸರಿ ಹೋಗ್ತಾಯಿಲ್ಲ ಈ ವಿಚಾರಗಳು. ಇವ್ರು ನೋಡಿದ್ರೆ ಇಲ್ಲ, ನಮಗೆ ಏನೇ ತೊಂದರೆ ಇದ್ದರೂ ಹೇಳಿ, ನಿಮಗೆ ನಾವು ಕಾಸು ಕೊಡ್ತೀವಿ, ನಿಮ್ಮನ್ನು ನಾವು ಮೇಲೆ ಎತ್ಕೊಂಡು ಬರ್ತೀವಿ ಅಂಥೇಳಿ ನಮ್ಮ ಇನ್ಲಾಸ್ ಎಲ್ಲ ಶುರು ಮಾಡಿದ್ರು. ಅವ್ರ ಮನೆಯವ್ರ ಕಡೆಯವರು. ಇಲ್ಲ, ನಮಗೆ ಯಾತಕ್ಕೆ, ಇದು ದುಡ್ಡಿನ ವಿಚಾರ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ಥರ ಇದೆ. ಹಂಗಿದ್ರೆ ನಮಗೆ ಟ್ರಾನ್ಸ್ಜೆಂಡರ್ ಆಗಿರ್ತಕ್ಕಂಥ ಒಂದು ಅಳಿಯ ಬೇಡ. ಸರಿ, ಅದಕ್ಕೆ ನಾವೇನು ಮಾಡಬೇಕು? ಟ್ರಾನ್ಸ್ಜೆಂಡರ್ ಆಗಿರ್ತಕ್ಕಂಥ ಅಳಿಯ ಬೇಡ ಅಂತಂದರೆ ಅವ್ರ ಪ್ರಕಾರ ನಾನೇನು ಹೇಳಿಲ್ಲ. ನಾನು ಮೊದಲು ನನ್ನ ಮನೆ ಬಿಡಲಿಲ್ಲ. ಎರಡನೇದು, ನಾನು ಯಾರಿಗೂ ಒಂದು ಹೀಯಾಳಿಸಿಲ್ಲ, ಅವಮಾನ ಮಾಡಿಲ್ಲ. ಆದರೆ ಅವಮಾನ ಪಟ್ಕೊಂಡು ಒದ್ದಾಡ್ಕೊಂಡು ಬಂದಿರತಕ್ಕಂಥದ್ದು. ನನ್ನ ಬಟ್ಟೆ ಹರಿದಾಕಿದ್ರು, ಹೊಡೆದ್ರು, ಎಲ್ಲ ಮಾಡಿದ್ರು. ದಟ್ಸ್ ಫೈನ್, ಇಟ್ಸ್ ನಾರ್ಮಲ್ ಅವರ ಒಂದು ರಿಯಾಕ್ಷನ್ಸ್. ಬಟ್ ನಾವು ಬಂದಾಗ ಇಲ್ಲೇನಾಯಿತು ಅಂತಂದರೆ, ತೊಂದರೆ ಏನಿದೆ ಅಂತಂದರೆ, ಇಲ್ಲಿ ಮುಂದೆ ಹೋಗ್ತಾ ಇದು ಇನ್ನೂ ಹೆಚ್ಚಾಗಿ ಹೋಗಿದೆ. ಇನ್ನೊಂದಷ್ಟು ಹೀಯಾಳಿಸೋದು, ನಮ್ಮ ತಂದೆನ ಕರೆಯೋದು, ಅವ್ರನ್ನ ಹೆಂಗಂದ್ರೆ ಬೈಯೋದು, ಅದು ನನಗೆ ಗೊತ್ತಿರಲಿಲ್ಲ. ಈಗ ನಿನ್ನೆ ಮೊನ್ನೆ ನನಗೆ ಗೊತ್ತಾಗಿದೆ ಇಂಥ ಒಂದು ವಿಚಾರಗಳು. ಯಾರೋ ಲಾಯರ್ಸನ್ನ ಬಿಡೋದು ಹಿಂದ್ಗಡೆಗೆ, ಮೋಸ ಮಾಡಿಬಿಟ್ಟಿದ್ದೀರಾ, ನನಗೆ ಏನೋ ಮುಚ್ಚಿಟ್ಬಿಟ್ಟಿದ್ದೀರಾ, ಆ ಲಾಯರ್ಗಳು ಬಂದು ಏನೋ ಎದುರಿಸೋದು. ಇದೇನೂ ಇಲ್ಲ, ಇಟ್ಸ್ ನಥಿಂಗ್ ಲೀಗಲ್ ಇಶ್ಯೂಸ್. ಇದು ಬೇಕು ಅಂತ ಅವ್ನು ಕುಕ್ ಮಾಡ್ತಿದ್ದಾರಲ್ಲ ಜನ, ಇದನ್ನು ನಾನು ಖಂಡನೆ ಮಾಡಲೇಬೇಕು. ಯಾಕಂತಂದರೆ ಇದು ಕನ್ವರ್ಷನ್ ಥೆರಪಿ ಅಂತ ಕರೀತಾರೆ ಇದನ್ನು. ಹೀಯಾಳಿಸೋದು, ಮಾಡೋದು, ಈ ಥರ ಎಲ್ಲ ಒಂದು ಟ್ಯಾಬ್ಲೆಟನ್ನು ಸ್ಟಾಪ್ ಮಾಡಿಸೋದು, ಬಂದು ಭಿಕ್ಷೆ ಬೇಡೋದು, ದಯವಿಟ್ಟು ಬೆಳೆಸ್ಬಿಡಿ ಡಾಕ್ಟ್ರೇ, ನಾನು ಅಳಿನ ಬದುಕಿಸ್ಬಿಡಿ ಅಂತ ಇದೆಲ್ಲ ಮಾಡಿದ್ದಾರೆ ಬಂದಲ್ಲಿ. ಏನು ಹೇಳಿದ್ರು ಕೇಳಿಲ್ಲ, ಅವ್ರಿಗೆ ಹೇಳಿದ್ದನ್ನು ಅರ್ಥವೂ ಆಗಿಲ್ಲ, ಇವತ್ತಿನವರೆಗೂ ಗೊತ್ತಾಗಿಲ್ಲ. ಬೇಡ ಅಂತಂದರೆ ಹೋಗೋದು ಇಲ್ಲ. ಸೊ ಒಂಥರ ಇದು ತುಂಬ ಕಷ್ಟಕರವಾಗಿರ್ತಕ್ಕಂಥ ವಿಚಾರ. ಕಾಸು ಕೊಡಿ ಅಂತ ಅವ್ರಿಗೆ ಹೋಗಿ ಎದುರಿಸಿ, 80 ವರ್ಷದವರು ಅವ್ರಿಗೆ ಹೋಗಿ ಬಾಯಿಗೆ ಬಂದಂಗೆ ಬೈದು, ಅವ್ರ ಹತ್ರ ಇರೋದೆಲ್ಲ ಕಿತ್ಕೊಳಕ್ಕೆ ಹೋಗಿ, ನಿಮ್ಮ ಹತ್ರ ಏನಿದೆ ಎಲ್ಲದನ್ನು ಮಾರಿ ತೊಗೊಂಡೋಗಿ ನಿಮ್ಮ ಮಗನ ಅಂತ ಒಂದು ಮಗನ ಎತ್ತಿದ್ದೀರ ನೀವು ಅಂತೆಲ್ಲ ಮಾತಾಡಿಸಿ, ಅವ್ರಿಗೆ ಇದಕ್ಕೆ ಏನು ಸಂಬಂಧ? ಇವ್ರಿಗೆ ದುಡ್ಡು ಬೇಕು ಅಂದರೆ ನನ್ನ ಹತ್ರ ಬಂದು ಹೇಳಬೇಕು. ಇನ್ನು ಹೇಳಿದ್ನಲ್ಲ, ಇಲ್ಲಿ ಟ್ರಾನ್ಸ್ಜೆಂಡರ್ ಯಾರು ಅಂದರೆ, ಆ ಕಾಲ್ಪನಿಕವಾಗಿ ಟ್ರಾನ್ಸ್ಜೆಂಡರ್ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಇಂಥ ಒಂದು ಬದುಕ್ತಾ ಇದ್ದಾರೆ ನಮ್ಮ ಜನ. ಇದು ಅತ್ಯಂತ ಬೇಜಾರಾಗುವಂಥ ಒಂದು ಟಾಪಿಕ್ಕು. ಈ ನನಗೇನು ಬೇಜಾರು ಅಂತಂದರೆ, ನಮ್ಮ ತಂದೆಯವ್ರಿಗೆ 80 ವರ್ಷ, ಅವ್ರಿಗೆ ಅಷ್ಟು ವರ್ಷ ದುಡ್ದು ಎಲ್ಲೂ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ದಿರ, ಯಾರ ಹತ್ರನೂ ಒಂದಿನ ಸಾಲ ಮಾಡಿಲ್ಲ, ಅವರು ಎಲ್ಲೂ ಕೇಳಿಲ್ಲ. ಅಂಥ ಒಂದು ಆದರ್ಶವಾಗಿರ್ತಕ್ಕಂಥ ಒಂದು ಜೀವನ ಅವ್ರಿಗೆ ಎಷ್ಟು ಚೆನ್ನಾಗಿ ಬದುಕಿದ್ದಾರೆ ಅಂತಂದರೆ, ಇಂಥವ್ರು ಕೆಟ್ಟವರು ಹೋಗಿ ಅವ್ರನ್ನ ಕರೆದು ಹೀಯಾಳಿಸಿ ಇವತ್ತು ಅಂತ ಇರತಕ್ಕಂಥದ್ದು ತುಂಬ ಬೇಜಾರಾಗೋಗಿದೆ. ಇದು ಈ ಹ್ಯುಮ್ಯಾನಿಟಿನ ಮೀರಿಸ್ಬಿಟ್ಟಿದೆ. ಇದು ನಾನು ಹೇಳ್ಕೊಳಕ್ಕಾಗ್ತಾಯಿಲ್ಲ ಮನುಷ್ಯನಿಗೆ ಏನು ಹೇಳಬೇಕು ಅಂತ. ಇದು ನಿಮ್ಮ ಮುಂದೆ ಕಂಪ್ಲೇಂಟಾಗಿ ಹೇಳ್ತಾ ಇಲ್ಲ, ಹೋಗೋ ವಿಚಾರಗಳನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಕೆಲವರು ಈ ಇಂಥ ವೀಡಿಯೋಸನ್ನು ನೋಡೋದಿಲ್ಲ, ಫೈನ್, ನಾನು ನೋಡಿ ಅಂತಲೂ ಹೇಳಲ್ಲ. ವೀಕ್ ಆಗಿರ್ತಕ್ಕಂಥ ಮೈಂಡ್ಸ್ನವರು ಅದನ್ನು ನೋಡಿ ಅಂತಲೂ ಹೇಳೋದಿಲ್ಲ. ಬಿಕಾಸ್ ಇಟ್ಸ್ ಅ ರಿಯಲ್ ಸ್ಟೋರಿ. ಇಂಥವ್ರು ಇದ್ದಾರೆ, ನಮ್ಮ ಸಮಾಜ ಹಿಂಗೆ ನಡೀತಾ ಇದೆ, ಇಂಥದ್ದೆಲ್ಲ ನಡೆಯುತ್ತೆ. ಅಲ್ಲಿ ಮ್ಯಾರೇಜ್ ಕೋರ್ಟ್ ಹತ್ರ ಹೋಗಿ ಒಂದು ಸಲ ನೋಡಿದೆ ನಾನು.
ಏನು ರೀ ತಾಳಿ ಎಲ್ಲ ಕಿತ್ಬಿಟ್ಟು ಅಲ್ಲಿ ಅದೇನು ಕೊಟ್ಟಿದ್ದಾರೆ ಸರ್, ನಮಗೆ ಲೀಗಲ್ ನೋಟಿಸ್ ಕಳಿಸ್ತಾರೆ ಸರ್, ನಮ್ಮ ಹೆಂಡ್ತಿನೇ ಕಳಿಸಿದ್ದಾಳೆ, ಅದು ಯಾವುದೋ ಮದುವೆನಲ್ಲಿ 20 ವರ್ಷದ ಮುಂಚೆ ಒಂದು ಕೊಟ್ಟಿದ್ದ ಪಾತ್ರೆ ಅದನ್ನು ಕೊಡು ಅಂತ ಬರ್ತಿದ್ದಾರಲ್ಲ ಸರ್ ಲಿಸ್ಟ್ ಮಾಡಿಬಿಟ್ಟು. ಸೊ ಇದಕ್ಕೆ ನಾನೇನು ಹೇಳೋಕ್ಕಾಗಲ್ಲ. ನನ್ನ ಮಗಳಿಗೇನು ಗೊತ್ತಿಲ್ಲದಿರೋ ಅವಳು ಮೈನಾರಿಟಿಲಿದ್ಲು, ಮೈನರ್ ಅವಳಿಂದ ಒಂದು ನೋಟಿಸ್ ಕಳಿಸ್ತಾರೆ. ಇಂಥ ಒಂದು ಜನರು ತುಂಬ ಕಷ್ಟ. ಇರಲಿ, ಇದನ್ನು ನಾನೇನು ಮಾಡೋಕ್ಕಾಗೋದಿಲ್ಲ. ಎಲ್ಲ ರಿಲೇಷನ್ಶಿಪ್ಸ್ ಎಲ್ಲ ದುಡ್ಡಿಗೇನೆ. ಆದರೆ ಇದನ್ನು ಒಂದು ಲೆವೆಲಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ. ಯಾರು ಕೊಡೋದಿಲ್ಲ ಅಂತಲ್ಲ, ಅವ್ರಿಗೋಸ್ಕರ ದುಡ್ದಿದ್ದೀನಿ 20 ವರ್ಷದ ಮೇಲ್ಗಡೆ. ನಾನು ಜೀವನನೇ ಅವ್ರಿಗೆ ಕೊಟ್ಟಿದ್ದೆ. ಎಷ್ಟು ಕಷ್ಟಪಟ್ಟು ನಾವು ಕೆಲಸ ಮಾಡಿದ್ವಿ, ಎಲ್ಲದನ್ನೂ ಅವ್ರಿಗೆ ಕೊಟ್ಟೆ. ಜರ್ಮನಿಗೂ ಅವ್ರನ್ನ ಕರ್ಕೊಂಡೋದೆ, ಎಲ್ಲದನ್ನೂ ಮಾಡಿಸಿದ್ದೀನಿ. ಆದರೆ ಇವತ್ತಿನ ದಿನ ಮಾಡಿಸಿದಾರಲ್ಲ ಒಂದು ಡ್ರಾಮಾನ, ಅದು ಯಾರೂ ಟಾಲ್ರೇಟ್ ಮಾಡ್ಕೊಳಕ್ಕಾಗೋದಿಲ್ಲ. ಇಂಥ ಒಂದು ಸಮಾಜಗಳು ಇದೆ ಅಂತಕ್ಕಂಥದ್ದು ಒಂದು ಪರಿಚಯ ನಿಮಗೆ ಕೊಡಿಸ್ತಾ ಇದ್ದೀನಿ. ಯಾಕಂದರೆ ಎಷ್ಟೋ ಜನ ನೀವು ಹೇಳಿದ್ರಿ ನಿಮ್ಮ ವೈಫು ಡಾಟರ್ನ ಬಿಡಬಾರ್ದಾಗಿತ್ತು ನೀವು ಅಂತ. ಒಳ್ಳೆಯ ಸಮಾಜನೇ, ಒಳ್ಳೆಯ ಫ್ಯಾಮಿಲೀಸೇ ನೋಡಿ ಹೀಗೆಲ್ಲ ಮಾಡ್ತಾರೆ. ಒಂದು ಸ್ಥಿತಪ್ರಜ್ಞೆ ಅಂತಕ್ಕಂಥದ್ದನ್ನು ಕಳ್ಕೊಂಬಿಟ್ರೆ ಯಾರು ಎಲ್ಲಿ ಹೋಗ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಇದೊಂದು ಸಣ್ಣ ಒಂದು ಡೀಟೇಲ್ ಅಷ್ಟೇ. ಯಾಕಂತಂದರೆ ನನ್ನ ಪುಸ್ತಕ ಬರೆಯೋರು ಇದಕ್ಕೇ ಹೆಚ್ಚಾಗಿ ಡೀಟೇಲ್ ಕೊಟ್ಟರೆ ಅವ್ರಿಗೆ ಬೇಜಾರು ಮಾಡ್ಕೋತಾರೆ ಏನೋ, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಎಲ್ಲವೂ ದುಡ್ಡಲ್ಲ, ಬದುಕಿನಲ್ಲಿ ಬೇರೆ ಇರುತ್ತೆ. ಇದಕ್ಕಾಗಿ ನನಗೆ ದುಡ್ಡಿನ ಮೇಲೆ ಜಿಗುಪ್ಸೆ ಹೋಗಿ ನನಗೆ ಯಾರು ಏನು ಕೇಳಿದ್ರು ಪಾಕೆಟಿಂದ ತೆಗೆದುಬಿಟ್ಟು ಕೊಟ್ಬಿಟ್ಟು ತಗೊಳ್ಳಿಪ್ಪ ಅಂತೇಳಿ ಹೋಗ್ತಾ ಇರ್ತಕ್ಕಂಥ ಒಂದು ಜೀವನ ಇವತ್ತೊಂದಾಗಿದೆ. ಸೊ ನನಗೆ ಕೊಡೋದ್ರಲ್ಲಿ ಖುಷಿನೇ ಹೊತ್ತು, ಇಸ್ಕೊಡೋದ್ರಲ್ಲಿ ಖುಷಿ ಇಲ್ಲ. ನನ್ನ ಜೇಬಲ್ಲಿ ದುಡ್ಡಿರೋಲ್ಲ, ಯಾವಾಗಲೂ ಯಾರು ಕೇಳಿದ್ರು ಇರೋದಿಲ್ಲ. ಅದಕ್ಕೆ ನನಗೆ ಬೈತಾ ಇರ್ತಾರೆ, ಎಷ್ಟೋ ಜನ ಬೈತಾರೆ, ಏನು ರೀ ಏನು ಇಟ್ಕೊಂಡ್ರು ಕೊಟ್ಬಿಟ್ಟು ಹೋಗ್ಬಿಡ್ತೀರಲ್ಲಪ್ಪ, ನೀವು ಏನು ಸಮಾಚಾರ ಅಂತ. ಸೊ ಇರಲಿ, ಇದೊಂದು ಜೀವನ, ಹೊಸ ಜೀವನ ನಾನು ಅನುಭವಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಸಚ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಈ ಹಳೆಯ ಕಾಲದಲ್ಲಿ ನನಗೇನಾಯಿತು, ಈಗ ಈ ಒಂದು ಎಕ್ಸ್ಪೋಜರ್ ನನಗೇನು ಸಿಕ್ತು, ಇಟ್ಸ್ ರಿಯಲಿ ಮ್ಯಾಸಿವ್, ರಿಯಲಿ ಮ್ಯಾಸಿವ್. ಸೊ ಇದೊಂದು ಸಣ್ಣ ಒಂದು ತುಣುಕು ನಿಮ್ಮ ಮುಂದೆ. ಸೊ ಇದು ಮುಗಿಯಲಾಗದ ಕಷ್ಟ. ಎಷ್ಟೋ ಜನ ಕೇಳಿದ್ರಿ ಹ್ಯಾಪಿ ಎಂಡಿಂಗ್ ಆಗುತ್ತಾ ಇಲ್ವಾ, ಏನು ಸಮಾಚಾರ, ಬರ್ತಾರೆ ಬಿಡಿ ನಿಮ್ಮವರು ಅಂತ. ಈ ಮನಸ್ಥಿತಿಯಲ್ಲಿರೋರು ಬರ್ತಾರಾ ಅನ್ನೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಅದಕ್ಕೆ ನಾನು ನಿಮ್ಗೆ ಇದನ್ನೆಲ್ಲ ಹೇಳಿದ್ದು. ಈ ಮನಸ್ಥಿತಿಯಲ್ಲಿರ್ತಕ್ಕಂಥವ್ರು, ಇಂಥ ಒಂದು ಅತ್ತೆ ಮಾವ ಆಗ್ಬೋದು, ಅವ್ರ ರಿಲೇಟಿವ್ಸ್ ಆಗ್ಬೋದು, ಕೆಲವರು, ಎಲ್ಲರೂ ಅಲ್ಲ, ಅವರು ಎಲ್ಲರೂ ಬೈತಾ ಇದ್ದಾರೆ ಇವ್ರನ್ನ, ಕೆಲವರು ಮಾತ್ರ ಹಿಂಗೆ ಮಾಡ್ತಾಯಿದ್ದಾರೆ. ಯಾಕಂದರೆ ಎಲ್ಲರಿಗೂ ದುಡ್ಡು ಬೇಕು, ಅದಕ್ಕೋಸ್ಕರ. ಸೊ ಇಂಥವ್ರಿಗೆ ಏನು ಹೇಳ್ತೀರಾ ನೀವು ಅಂದರೆ, ನೀವು ಬೈಬೇಡಿ ದಯವಿಟ್ಟು. ನನಗೆ ಒಂದು ದೊಡ್ಡ ರಿಕ್ವೆಸ್ಟು, ಅವರಿಗೆ ಅಂತ ಬೈಬೇಡಿ. ಆದರೆ ಇವರು ಬರ್ತಾರಾ ಬರಲ್ವಾ, ಏನು ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಇಂತಕ್ಕಂಥದ್ದನ್ನು ಹೇಳಿ. ಯಾಕಂದರೆ ನನ್ನ ಲೈಫೇ ಸೀರಿಯಲ್ ಆಗಿಬಿಟ್ಟಿದೆ. ತುಂಬ ಧನ್ಯವಾದ. ಮತ್ತು ಇನ್ನೊಂದು ವಿಡಿಯೋ ಮೋಟಿವೇಶನ್ ಟಾಕ್ ಒಂದಿಗೆ ನಿಮ್ಮ ಮುಂದೆ. ಥ್ಯಾಂಕ್ ಯು ಸೊ ಮಚ್. ಬಾಯ್.